ರಾಜ್ಯ ದೇವಾಂಗ ನೌಕರರ ಸಂಘ 20 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳಂತಹ ಕರ್ನಾಟಕ ರಾಜ್ಯ ನೌಕರರ ಸಂಘದ ಆಶ್ರಯದಲ್ಲಿ ಸೆಪ್ಟೆಂಬರ್ 28ನೇ ತಾರೀಕು ಇದೇ ಸೆಪ್ಟೆಂಬರ್ 28 ಭಾನುವಾರ ನಮ್ಮ ದೇವಾಂಗದ ನಕ್ಷತ್ರಗಳು ಅಂದ್ರೆ SSLC PUC ಗ್ರಾಜುಯೇಷನ್ ಯಾರು 90 and above ತಗೊಂಡಿದ್ದೀರಾ ಅವರಿಗೆ ಸನ್ಮಾನ ಸಭೆ ಇರುತ್ತೆ. ಪ್ಲೀಸ್ ಖಂಡಿತ ಬನ್ನಿ. ನಿಮ್ಮ ಕೈಲಾದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಈ ಸಂಘಕ್ಕೆ ಬಹಳ ಅನುಕೂಲ ಆಗುತ್ತೆ. ಪ್ರತಿಭಾ ಪುರಸ್ಕಾರವನ್ನು 28 ಸೆಪ್ಟೆಂಬರ್ ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಪ್ರತಿಭಾ ಪುರಸ್ಕಾರಕ್ಕೆ ವಿದ್ಯಾರ್ಥಿ ನಿಧಿಯಾಗಿ 1 ಲಕ್ಷ ಕೊಟ್ಟಿದ್ದೀನಿ. ಈ ಒಂದು ಸಂಘದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 500 ರಿಂದ 600 ವಿದ್ಯಾರ್ಥಿಗಳಿಗೆ SSLC ಮತ್ತು PUC ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ 90-95% ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತ ಪ್ರತಿಭಾವಂತ ಮಕ್ಕಳಿಗೆ ಕಳೆದ 21 ವರ್ಷಗಳಿಂದ ಅವರನ್ನ ಪುರಸ್ಕರಿಸತಕ್ಕಂತ ಗೌರವಿಸತಕ್ಕಂತ ಒಂದು ದೊಡ್ಡ ಕೆಲಸವನ್ನ ದೇವಾಂಗ ನೌಕರರ ಸಂಘ ಮಾಡ್ತಾ ಇದೆ. ದೇವಾಂಗದವ್ರಿಗೆ ನಾವೇನೋ ಸಹಕಾರ ಮಾಡಬೇಕು, ಎಲ್ಲರೂ ಒಂದು ಸಪೋರ್ಟ್ ಮಾಡಬೇಕು, ಅವರ ಒಂದು ಶೆಲ್ಫಿಗೆ ಹೋಗ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಅವರು SSLC ಪಾಸ್ ಮಾಡಿರ್ತಾರೆ, PUC ಪಾಸ್ ಮಾಡಿರ್ತಾರೆ, BE ಮಾಡ್ತಾರೆ, ಡಾಕ್ಟರ್ ಮಾಡ್ತಾರೆ. ಅಂತವ್ರಿಗೆ ನಾವು ಸಂಪೂರ್ಣವಾದ ಶಿಕ್ಷಣದ ವೆಚ್ಚವನ್ನ ಭರಿಸಿ ಅವರನ್ನ ನಾವು ಜೀವನದಲ್ಲಿ ಜನಾಂಗದ ವತಿಯಿಂದ ಮುಂದೆ ತರೋಣ. AS IAS ಅವರಿಗೆ ಪ್ರೋತ್ಸಾಹ ಕೊಡೋಣ. ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಮನವಿಯನ್ನ ಮಾಡ್ತೇನೆ. ಇಲ್ಲಿವರೆಗೂ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗಿದೆ. ಇದು ನಿಜವಾಗ್ಲೂ ಬಹಳ ಹೆಮ್ಮೆ. ನಮ್ಮ ದೇವಾಂಗ ಜನಾಂಗದ ಮಕ್ಕಳಿಗೆ ಒಂದು ಹೆಮ್ಮೆ. ರಾಜ್ಯದ ಮೂಲೆಗಳಿಂದ ಬರಬೇಕು, ಅವರ ಪೇರೆಂಟ್ಸ್ಗಳು ಬರಬೇಕು. ನಮ್ಮ ದೇವಾಂಗ ನೌಕರ ಸಂಘ ಇವತ್ತು ಹೊಸದಾಗಿ ಏನು ಪ್ರಾರಂಭ ಆಗಿದೆ, ನೂತನ ಕಾರ್ಯಕಾರಿ ಸಮಿತಿ, ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಉದ್ದೇಶ ಏನಂದ್ರೆ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಕುಟುಂಬ ಸಮೇತರಾಗಿ ಆಗಮಿಸಿ ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ತುಂಬಾ ಒಳ್ಳೆ ಯೋಜನೆ, ಅದಕ್ಕೂ ನನ್ನ ಸಹಕಾರ ಇರುತ್ತೆ. ಇದೇ ರೀತಿ ಎಲ್ಲರೂ ಮುಂದೆ ಬಂದು ಸಹಕಾರ ಮಾಡಿ ಈ ಸಂಘದ ಒಂದು ಆರ್ಥಿಕ ವ್ಯವಸ್ಥೆಗೆ ಕೊಡುಗೆ ಮಾಡ್ಬೇಕಂತ ಕೇಳ್ಕೊಳ್ತಾ, ಸಂಘದಿಂದ ಹೆಚ್ಚು ಈ ತರ ಪ್ರತಿಭೆಗಳನ್ನ ಆರಿಸಿಕೊಂಡು ಅಂತವ್ರಿಗೆ ಈ ಒಂದು ಪುರಸ್ಕಾರವನ್ನ ಕೊಡ್ತಾ ಇದೀವಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ. ಒನ್ ಆಫ್ ಅವರ್ ಫ್ಲಾಗ್ಶಿಪ್ ಈವೆಂಟ್ ಇನ್ ನೌಕರ ಸಂಘ ಈಸ್ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರ SSLC ಮತ್ತು PUC ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಹಾಗೂ ತನ್ನ ಮನಧನ ಅರ್ಪಿಸಿ. ಸ್ಟೂಡೆಂಟ್ಸ್, ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಡನ್ ವೆರಿ ವೆಲ್, ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರಕ್ಕೆ ಪ್ರೋತ್ಸಾಹಿಸಬೇಕು. ಆದಷ್ಟು ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಟು ಪೇ ಡೊನೇಷನ್ ಕೊಡಿ. ಪುವರ್ ಸ್ಟೂಡೆಂಟ್ಸ್ ಯಾರು ಮುಂದೆ ಬರಬೇಕು ಅವರಿಗೆಲ್ಲ ಉಪಯೋಗ ಆಗುತ್ತೆ. ಮತ್ತೆ ಈ ಒಂದು ಪ್ರತಿಭಾ ಪುರಸ್ಕಾರ ಇನ್ನೊಂದೇನು ಅಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಹೋಗಿ ವಿ ವಾಂಟ್ ಟು ಈ ಎಲ್ಲ ಮಕ್ಕಳು ಇನ್ನು ಮುಂದಕ್ಕೆ ಫ್ಯೂಚರ್ ನಮ್ಮ ಏನು ಸಂಘದ ಕಾರ್ಯಕ್ರಮಗಳು ಏನೇನು ನಡೀತಿವೆ ಆ ಎಲ್ಲ ಕಾರ್ಯಕ್ರಮಗಳು ಸಹ ಅವರ ಸಹಕಾರಗಳನ್ನ ನೀಡಬೇಕು. ಅವರ ಕುಟುಂಬದವರು ಸಹ ಈ ಸಂಘದೊಂದಿಗೆ ಕೈ ಜೋಡಿಸಿ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಇತರ ಎಲ್ಲ ನೌಕರಗಳನ್ನು ಸಹ ಒಂದು ಸದಸ್ಯತ್ವವನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸ್ತೇನೆ. ಫಂಡ್ ರೈಸ್ ಮಾಡ್ತಾ ಇದೀವಿ. ಅವ್ರಿಗೆ ಯಾವ ತರ ಸ್ಕಾಲರ್ಶಿಪ್ ಕೊಡೋದು ಅದೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಒಂದು ಪ್ರೋತ್ಸಾಹ ಪಡಬೇಕು ಅಂತ ಬೇಡ್ಕೊಳ್ತೀನಿ. ಅಂತ ಮಕ್ಕಳಿಗೆ ನಾವು ಗುರುತಿಸಿ ಪ್ರೋತ್ಸಾಹ ಮಾಡಬೇಕಾದ ಜವಾಬ್ದಾರಿ ನಮ್ಮ ಸಂಘಕ್ಕಿದೆ. 21 ವರ್ಷಗಳ ಕೆಳಗಡೆ ಕಬ್ಬನ್ ಪಾರ್ಕಿನ ಮರದ ಕೆಳಗಡೆ ಪ್ರಾರಂಭ ಆದಂಥ ದೇವಾಂಗ ಸಂಘ ಇವತ್ತು JP ನಗರದ ಪ್ರತಿಷ್ಠಿತ ಕ್ಲಬ್ನಲ್ಲಿ ನೂತನ ಅಧ್ಯಕ್ಷರ, ಕಾರ್ಯಕಾರಿ ಸದಸ್ಯರ ಹಾಗೂ ನಿರ್ದೇಶಕರ ಪದಗ್ರಹಣ ಸಮಾರಂಭದ ಮಟ್ಟಿಗೆ ಬೆಳೆದಿರೋದು ದೊಡ್ಡ ಹೆಮ್ಮೆಯ ವಿಷಯ. ಈಗ ಹೊಸ ಅಧ್ಯಕ್ಷರಾದ ಶ್ರೀ ನಾಗೇಶ್ ಕುಮಾರ್ ಅವರ ಈ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಪ್ರಾರ್ಥಿಸುತ್ತೇನೆ. ಖಂಡಿತ ಸಕ್ಸೆಸಿವ್ ಪ್ರೋಗ್ರಾಮ್ ಆಗೇ ಆಗುತ್ತೆ ಅಂತ ಒಂದು ಆಲೋಚನೆ ಬಂದಿದೆ. ದೇವರು ನಾಗೇಶ್ ಮತ್ತೆ ತಂಡಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳಿ ದಯಮಾಡಿ ಎಲ್ಲ ದೇವಾಂಗ ಬಂಧುಗಳು ತಾರೀಕು 28/9/2025 ಶ್ರೀ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಈ ಸಮಾರಂಭಕ್ಕೆ ತಾವುಗಳೆಲ್ಲ ಆಗಮಿಸಬೇಕು. ತಮ್ಮೆಲ್ಲರಿಗೂ
ಹೃತ್ಪೂರ್ವಕ ಸುಸ್ವಾಗತ.